ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಮೊದಲಿಗೆ ಸರ್ವೋತ್ತಮನಾಗಿರುವಂತಹ ಶ್ರೀ ಲಕ್ಷ್ಮೀಪತಿ ಶ್ರೀಹರಿಗೆ ಅನಂತ ನಮಸ್ಕಾರಗಳು. ಜೀವೋತ್ತಮರಾದ ಭಾರತೀಪತಿ ವಾಯುದೇವರಿಗೆ ಅನಂತ ನಮಸ್ಕಾರಗಳನ್ನು ಮತ್ತು ಸಕಲ ತಾತ್ವಿಕ ದೇವತೆಗಳಿಗೆ, ಸಕಲ ಕರ್ಮಜ ದೇವತೆಗಳಿಗೂ ಹಾಗೂ ಸರ್ವ ಗುರುಗಳಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಯಥಾಮತಿಯಾದ ಚಿಂತನೆ ಎಂದು ಮನೆಯ ಗೃಹಿಣಿ ಮೊಟ್ಟ ಮೊದಲ ಕೆಲಸ ಏನು? ನಸುಕಿನಲ್ಲಿ ಬೇಗ ಎದ್ದು ಮುಖಮಾರ್ಜನಾದಿಗಳನ್ನು ಮುಗಿಸಿ ಮನೆಯ ಹೊಸ್ತಿಲನ್ನ ಗೋಮಯದಿಂದ ಶುದ್ಧಗೊಳಿಸೋದು ಅಥವಾ ಕೆಮ್ಮಣ್ಣಿನಿಂದ ಸಾರಿಸೋದು. ಅದಾದ ನಂತರ ಆ ರಂಗೋಲಿಯಲ್ಲಿ ವಿವಿಧ ಚಿತ್ತಾರಗಳನ್ನ ಬಿಡಿಸ್ತಾ ಹೊಸ್ತಿಲ ಮೇಲೆ ರಂಗೋಲಿಯನ್ನ ಬರೆದು ತದನಂತರದಲ್ಲಿ ಅಂಗಳಕ್ಕೂ ಸಾರಿಸಿ ಏನ್ ಮಾಡ್ತಾರೆ, ಅರಿಶಿಣ ಕುಂಕುಮ ಪುಷ್ಪಗಳಿಂದ ಅಲಂಕರಿಸ್ತಾರೆ. ಇದು ಎಲ್ಲವೂ ಕೂಡ ಮನೆಗೆ ಶುಭವನ್ನ ಕೋರ್ತಕ್ಕಂತಹದ್ದು, ಶ್ರೇಯಸ್ಸನ್ನ ಕೋರ್ತಕ್ಕಂತಹದ್ದು. ಇದು ಗೃಹಿಣಿಯ ಮೊಟ್ಟ ಮೊದಲ ಕೆಲಸ ಆಗಿದೆ. ಹಾಗೆಯೇ ತುಳಸಿ ವೃಂದಾವನದ ಮುಂದೆ ಕಸ ತೆಗೆದು ಗೋಮಯದಿಂದ ಶುದ್ಧಗೊಳಿಸೋದು, ರಂಗೋಲಿಯನ್ನ ಅಲ್ಲಿ ಕೂಡ ಬರೀತಾರೆ. ತದನಂತರದಲ್ಲಿ ಈ ಸ್ನಾನವನ್ನ ಮುಗಿಸಿದ ನಂತರ ದೇವರ ಕಟೆಯ ಮೇಲೆಯೂ ಕೂಡ ರಂಗೋಲಿಯನ್ನ ಬರೆಯುವಂತಹದ್ದು ವಾಡಿಕೆ ಇದೆ ಅಲ್ವಾ? ಹಾಗಾದ್ರೆ ಈ ರಂಗೋಲಿ ಅಂದ್ರೆ ಏನು? ರಂಗೋಲಿಯನ್ನ ಯಾಕೆ ಹಾಕಬೇಕು ಅನ್ನುವಂತಹದ್ದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ಈ ರಂಗವಲ್ಲಿ ಇದು ಮೂಲತಃ ಸಂಸ್ಕೃತದ ಶಬ್ದ. ಕನ್ನಡದಲ್ಲಿ ರಂಗವಲ್ಲಿ ಅಂತಾನೆ ಕರಿತೇವೆ, ಆಡು ಭಾಷೆಯಲ್ಲಿ ರಂಗೋಲಿ, ರಂಗೋಲೆ ಅಂತ ಆಗಿದೆ. ರಂಗು ಅಂದ್ರೆ ಬಣ್ಣ, ಮತ್ತೆ ವಲ್ಲಿ ಅಂದ್ರೆ ಗ್ರಾಮ್ಯ ಭಾಷೆಯಲ್ಲಿ ಚಿತ್ತಾರ, ಡಿಸೈನ್ ಅಂತ ಏನ್ ಹೇಳ್ತೇವೆ, ಚಿತ್ತಾರ ಆಗತ್ತೆ. ಹಾಗಾಗಿ ಈ ಎರಡೂ ಸೇರಿ ರಂಗು ಮತ್ತು ವಲ್ಲಿ ಅಂದ್ರೆ ಬಣ್ಣ, ಬಣ್ಣ ಬಣ್ಣದ ಚಿತ್ತಾರಗಳು. ನೋಡಿ, ನಾವು ಡಿಸೈನ್ಸ್, ಚಿತ್ತಾರಗಳನ್ನೇ ಮಾಡ್ತೇವೆ ರಂಗೋಲಿಯಲ್ಲಿ. ಮತ್ತೆ ಈ ರಂಗೋಲಿ ಅಂದ್ರೆ ಅಧ್ಯಾತ್ಮದ ಅರ್ಥ ನೋಡಿ. ರಂಗ ಪ್ಲಸ್ ಒಲಿ. ರಂಗನೇ, ಪರಮಾತ್ಮನೇ, ನೀನು ನಮಗೆ ಒಲಿ. ನಾವು ಹಾಕುವಂತಹ ರಂಗೋಲಿಗೆ ನೀನು ಮೆಚ್ಚಿಕೋ, ನಮ್ಮನ್ನ ಉದ್ಧಾರ ಮಾಡು ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನೊಂದು ಅರ್ಥ ನೋಡೋದಾದ್ರೆ ರಂಗನಿಗೆ ಓಲೆ. ರಂಗ ಯಾರು? ಅವನೇ ಶ್ರೀಮನ್ನಾರಾಯಣ ಭಗವಂತ, ಶ್ರೀಕೃಷ್ಣ ಪರಮಾತ್ಮ. ಆತನಿಗೆ ಓಲೆ ಬರೆಯೋದು, ಪತ್ರ ಬರೆಯೋದು, ರಂಗನಿಗೆ ಓಲೆ ಬರೆಯೋದು. ಏನ್ರಲ್ಲಿ ನಾವೇನ್ ಬರಿಬೇಕು ಅಂದ್ರೆ, ಹೇ ಶ್ರೀರಂಗ, ನಮಗೆ ಮಂಗಳವನ್ನ ಉಂಟು ಮಾಡು. ಮಂಗಳ ಪ್ರದನಾಗಿರುವಂತಹ ನೀನು ನಮಗೆ ಮಂಗಳವನ್ನ ಉಂಟು ಮಾಡು ಅಂದ್ರೆ ಆತನನ್ನ ನಾವು ಅಂಗಲಾಚಿಕೊಂಡು ಬೇಡ್ಕೋಬೇಕಂತೆ. ಭಗವಂತ, ನಿನ್ನ ಬಿಟ್ಟರೆ ನಮ್ಗೆ ಗತಿ ಯಾರು, ಅನ್ಯಥಾ ಶರಣಂ ನಾಸ್ತಿ ಅಂತ ಅಂಗಲಾಚಿ ಬೇಡ್ಕೋಬೇಕು. ಏನನ್ನ ಬೇಡ್ಕೋಬೇಕು? ನಮ್ಗೆ ಅದು ಕೊಡು ಇದು ಕೊಡು ಅಂತ ಅಲ್ಲ, ಶುಭವನ್ನ ಕೋರ್ಬೇಕು, ಲಾಭವನ್ನ ಕೋರ್ಬೇಕು, ಕ್ಷೇಮವನ್ನ ಕೇಳ್ಕೋಬೇಕು ಭಗವಂತನ ಹತ್ರ. ಬೇಡಿಕೊಂಡು ಆ ರಂಗನಲ್ಲಿ ಒಲಿಯೋಕ್ಕಾಗಿ ಮಾಡುವಂತಹ, ರಂಗ ಒಲಿಯುವುದಕ್ಕೋಸ್ಕರವಾಗಿ ಮಾಡ್ತಕ್ಕಂತಹ ಪ್ರಾರ್ಥನೆಯೇ ರಂಗನಿಗಾಗಿ ಬರೆಯುವಂತಹ ಓಲೆ, ಅದೇ ರಂಗೋಲೆ. ನೋಡಿ, ಎಷ್ಟು ಚಂದದ ಶಬ್ದವನ್ನ ಆ ರಂಗೋಲಿಯಲ್ಲಿ ಇಟ್ಟಿದ್ದಾರೆ. ಆ ರಂಗೋಲಿಗೆ ಅರ್ಥ ಹೇಗಿದೆ ನೋಡಿ. ಈ ರಂಗಾವಲಿ, ರಂಗ್ ರೇಖಾವಲಿ ಅಂತ ಕೂಡ ಕರೀತಾರೆ. ಇದು ಮರಾಠಿ ಮತ್ತೆ ಹಿಂದಿ ಹಿಂದಿಯ ಭಾಷೆಯಲ್ಲಿ ರಂಗಾವಲಿ, ರಂಗ್ ರೇಖಾವಲಿ ಅಂತ ಇದೆ. ಅಂದ್ರೆ ಬಣ್ಣ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಚಿತ್ತಾರ ಅಂತಾನೆ ಅರ್ಥ. ಮತ್ತೆ ಈ ರಂಗೋಲಿಯಲ್ಲಿ ರೇಖೆಗಳ ಚಿತ್ತಾರವನ್ನ ಬಿಡಿಸಬಹುದು. ಗಂಟು ರಂಗೋಲಿ ಅಂತ ಹೇಳ್ತೇವೆ, ಮತ್ತೆ ಎಳೆ ರಂಗೋಲಿ ಹೇಳ್ತೇವೆ, ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳ್ತೇವೆ. ಅದು ಯಾವುದೇ ರೀತಿಯಲ್ಲಿ ಹಾಕಿದ್ರೂ ಕೂಡ ಅದು ವಿಷ್ಣುವಿಗೆ ಪ್ರೀತಿಕರವಾಗಿರ್ತಕ್ಕಂತಹದ್ದು. ಯಾವ ರೀತಿ ಅಲಂಕಾರ ಪ್ರಿಯ ಶ್ರೀರಂಗ. ಹಾಗೆ ರಂಗನನ್ನ ಒಲಿಸಿಕೊಳ್ಳೋಕೆ ಅನೇಕ ಮಾರ್ಗಗಳಿವೆ. ಅದರಲ್ಲಿ ರಂಗೋಲಿ ಬರೆಯೋದು ಕೂಡ ಒಂದು.
ಸನಾತನ ಸಂಪ್ರದಾಯದ ಮುಖಾಂತರವಾಗಿ ನೋಡೋದಾದ್ರೆ ರಂಗೋಲಿಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಂಗಳ ಕಾರ್ಯಕ್ರಮದಲ್ಲಿಯೂ, ಶುಭ ಸಮಾರಂಭಗಳಲ್ಲಿ, ಹೋಮ ಹವನಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ ಮಾಡ್ತಕ್ಕಂತಹ ಒಂದು ಚಿತ್ತಾರ ಏನಿದೆಯಲ್ಲ ಅದು ರಂಗೋಲಿ ಆಗಿರತ್ತೆ. ಇದು ಕಡ್ಡಾಯವೂ ಕೂಡ ಹೌದು. ಆಮೇಲೆ ಯಾವ ಮನೆಯ ಮುಂದೆ ರಂಗೋಲಿ ಇರಲ್ವೋ ಅದು ಅಮಂಗಳಕರದ ಸೂಚನೆ ಅಂತಾನೂ ಕೂಡ ಇದೆ. ಇನ್ನು ಹೊದೆಯುವ ಶಾಲು, ಈ ಮೇಲ್ ಹೊದಿಕೆ ಅಂತ ಏನ್ ಹೇಳ್ತೇವೆ ಅದಕ್ಕೂ ಕೂಡ ವಲ್ಲಿ ಅಂತ ಹೇಳ್ತಾರೆ. ಇದು ಹಳ್ಳಿಯ ಗ್ರಾಮ್ಯ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ವಲ್ಲಿ ಅಂದ್ರೆ ಮೇಲ್ಹೊದ್ದಿಕೆ ಅಂತ. ಇದು ರಂಗವಲ್ಲಿ ಅಂದ್ರೆ ರಂಗನ ಮೇಲು ಹೊದ್ದಿಕೆ. ನೋಡಿ ಎಷ್ಟು ಚಂದದ ವಿವರಣೆ ಇದರಲ್ಲಿ ಇದೆ. ಅಂದ್ರೆ ಶ್ರೀರಂಗನಿಗೆ ಮೇಲು ಹೊದ್ದಿಕೆಯಾಗಿ ಇದೆ. ಏನಪ್ಪ ಇದು ವಲ್ಲಿ ಅಂದ್ರೆ ಶಾಲು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ, ನೆಲದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಸನ್ನಿಧಾನ ಇದೆ. ಇದನ್ನ ರಂಗೋಲಿಯ ದಾಸರು ಎಂದೇ ಹೆಸರಾಗಿರ್ತಕ್ಕಂತಹ ಶ್ರೀಮತ್ ಜಗನ್ನಾಥ ದಾಸರು ಹೇಳ್ತಾರೆ, ನೆಲದೊಳಿಪ್ಪನು ಕೃಷ್ಣ ರೂಪದಿ ಜಲದೊಳಿಪ್ಪನು ಹರಿ ಎನಿಸಿ ಶಿಖಿಯೊಳಗೆ ಇಪ್ಪನು ಪರಶುರಾಮ ಉಪೇಂದ್ರನೆಂದೆನಿಸಿ ಎಲರೊಳಿಪ್ಪ ಜನಾರ್ದನನು ಬಾಂದೊಳಚ್ಚುತ ಗಂಧ ನರಹರಿ ಪೊಳೆವದೋಕ್ಷ ಜರಸಗಳಳು ರಸ ರೂಪ ತಾನಾಗಿ. ನೆಲದೊಳಿಪ್ಪನು ಕೃಷ್ಣ ರೂಪದಿ ಅಂದ್ರೆ ಜಲದೊಳಿಪ್ಪನು ಹರಿ ಎನಿಸಿ. ನೋಡಿ, ಇಲ್ಲಿ ನೆಲ ಮತ್ತು ಜಲದಲ್ಲಿ ಭಗವಂತನ ರೂಪವನ್ನ ಇಲ್ಲಿ ದಾಸರು ನಮ್ಗೆ ಪೂಜ್ಯ ಶ್ರೀಮದ್ ಜಗನ್ನಾಥ ದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ರಂಗೋಲಿಯ ವಿಶೇಷ ಅರ್ಥಚಿಂತನೆ ಹೇಗೆ ಅಂದ್ರೆ, ನೆಲದಲ್ಲಿ ಇರ್ತಕ್ಕಂತಹ ನೆಲದೊಳಿಪ್ಪನು ಕೃಷ್ಣ ರೂಪದಿ, ಹಾಗಾಗಿ ನೆಲದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ನಾವು ನೀರು ಹಾಕಿ ಶೃಂಗಾರ ಮಾಡಿ ಅಂದ್ರೆ ಈ ಸ್ನಾನವನ್ನ ಮಾಡಿಸಿ ಅಭಿಷೇಕ ಮಾಡಿ ಶಾಲು ಹೊದಿಸ್ತಾ ಇದ್ದೇವೆ. ವಲ್ಲಿ ರಂಗನಿಗೆ ವಲ್ಲಿ, ರಂಗನಿಗೆ ಬಟ್ಟೆ ಉಡಿಸಿ ಶಾಲು ಹೊದಿಸೋದು ಅಂದ್ರೆ ಪವಿತ್ರವಾಗಿರುವಂತಹ ನೆಲದ ಮೇಲೆ ತಾನೆ ನಾವು ರಂಗೋಲಿ ಹಾಕ್ಬೇಕಾಗಿರೋದು. ಹಾಗೆ ನೆಲ ಸಾರಿಸುವಾಗ ಆ ಮುದ್ದು ಬಾಲಕೃಷ್ಣನಿಗೆ ಸ್ನಾನ ಮಾಡಿಸಿದಂತೆ, ರಂಗೋಲಿ ಬರೆಯುವಾಗ ಆ ಪುಟ್ಟ ಮುದ್ದಾದ ಕೃಷ್ಣನಿಗೆ ಬಟ್ಟೆ ಉಡಿಸಿ ಶಾಲು ಹೊದಿಸಿದಂತೆ. ನೋಡಿ ಎಷ್ಟು ಭಾವುಕತೆಯಿಂದ ಆ ರಂಗೋಲಿಯನ್ನ ಹಾಕಬೇಕು. ಈ ಭಗವಂತನನ್ನ ಮುಟ್ಟಿ ಪೂಜಿಸುವ ಆ ಅಧಿಕಾರ ಇಲ್ಲದೆ ಇರತಕ್ಕಂತಹ ಮಹಿಳೆಯರಿಗೆ ಕರುಣಾಮಯನಾಗಿರ್ತಕ್ಕಂತಹ ಭಗವಂತ ಈ ರೀತಿಯಾಗಿರುವಂತಹ ಸುಲಭವಾದ ಪೂಜೆಯ ವಿಧಾನವನ್ನ ಹೆಣ್ಣು ಮಕ್ಕಳಿಗೆ ವರದಾನವಾಗಿ ಕೊಟ್ಟಿದ್ದಾರೆ. ಅಂತೂ ದಾಸರಾಯರು ಹಾಡಿರ್ತಕ್ಕಂತಹ ಈ ಒಂದು ದೇವರ ನಾಮ ಏನಿದೆ, ಅರಿತವರಿಗತಿ ಸುಲಭ ಹರಿಪೂಜೆ. ನೋಡಿ, ಇದು ಎಲ್ಲವ ತತ್ವವನ್ನು ತಿಳಿದುಕೊಂಡಿದ್ದರೆ ಎಷ್ಟು ಚಂದ ಹರಿಪೂಜೆ ಮಾಡುವುದು ಅಂತ. ಒಟ್ಟಿನಲ್ಲಿ ರಂಗೋಲಿ ಅನ್ನೋದು ಮಂಗಳಕರವಾಗಿರ್ತಕ್ಕಂತಹದ್ದು, ಶುಭಕರವಾಗಿರ್ತಕ್ಕಂತಹದ್ದು. ಅದರೊಟ್ಟಿಗೆ ರಂಗನ ವಿಶೇಷ ಸನ್ನಿಧಾನವೂ ಕೂಡ ಅಲ್ಲಿದೆ. ಆದ್ದರಿಂದ ಈ ರಂಗೋಲಿಯನ್ನ ನಾವು ಭಕ್ತಿಪೂರ್ವಕವಾಗಿ ಹಾಕಿದಾಗ ಮುಖ್ಯವಾಗಿ ಶ್ರೀರಂಗ ಶ್ರೀಕೃಷ್ಣ ಪರಮಾತ್ಮ ಸುಪ್ರೀತನಾಗ್ತಾನೆ. ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ಉಂಟಾಗತ್ತೆ. ನೋಡಿ, ಬೆಳಗ್ಗೆ ಬೇಗ ಎದ್ದು ಮನೆಯನ್ನ ಸಾರಿಸಿ ಗುಡಿಸಿ ರಂಗೋಲಿಯನ್ನು ಇಟ್ಟಾಗ ಆ ಚಂದವೇ ಬೇರೆ. ಹೀಗೆ ಅನೇಕ ದುಃಖ ದುಮ್ಮಾನಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಕೂಡ ರಂಗೋಲಿ ಹಾಕುವುದರಿಂದ ಬಿಡಿಸುವುದರಿಂದ ಮರೆಯಬಹುದು ನಾವು. ಇದನ್ನೇ ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ವಿರಹ ವೇದನೆಯನ್ನ ಮರೆಯಲು ಗೋಪಿಕಾಸ್ತ್ರೀಯರೆಲ್ಲರೂ ಅನೇಕಾನೇಕ ಬಗೆ ಬಗೆಯ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದರಂತೆ. ಶ್ರೀಕೃಷ್ಣ ಪರಮಾತ್ಮ ತಮ್ಮ ಮನೆಗೆ ಬರ್ತಾನೆ ಅಂತಕ್ಕಂತಹ ವಿಷಯವನ್ನ ಅವರು ಅಷ್ಟು ಮನದುಂಬಿ ಆ ಒಂದು ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದರಂತೆ. ಹಳದಿ ಕೆಂಪು ಬಣ್ಣ ಬಣ್ಣದ ರಂಗೋಲಿಗಳನ್ನ ಬೆಂಚು ಕಲ್ಲುಗಳನ್ನ ಸೇರಿಸ್ಕೊಂಡು ತಗೊಂಡು ಬಂದು ಅದರೊಟ್ಟಿಗೆ ಹವಳ ಮುತ್ತು ಮೊದಲಾದ ರತ್ನಗಳನ್ನ ಸೇರಿಸಿ ಕುಟ್ಟಿ ರಂಗೋಲಿ ಪುಡಿಯನ್ನ ಮಾಡ್ತಾ ಇದ್ದರಂತೆ. ಮಾಡಿ ದೇವರ ಮುಂದೆ ರಂಗೋಲಿಯನ್ನ ಬರೆಯೋಕೆ ಈಗ್ಲೂ ಈ ಚಾತುರ್ಮಾಸದ ರಂಗೋಲಿಯನ್ನ ಈ ಮುತ್ತನ್ನ ಹಾಕಿ ಕುಟ್ಟಿ ಮಾಡಿಕೊಂಡು ಆ ಚಾತುರ್ಮಾಸದ ರಂಗೋಲಿಯನ್ನ ಬಿಡಿಸ್ತಾ ಇರೋದು ಇದೆ, ವಾಡಿಕೆ ಇದೆ. ಅಂದ್ರೆ ಭಗವಂತ ಆ ಬರುವ ದಾರಿ ಹೇಗಿರ್ಬೇಕು,
ನಮ್ಮ ನಮ್ಮ ಮನೆಯ ಅಂಗಳ, ದೇವರು ಕುಳಿತುಕೊಳ್ಬೇಕಾಗಿರ್ತಕ್ಕಂತಹ ಸ್ಥಳ ಎಲ್ಲವನ್ನೂ ಕೂಡ ಗೋಮಯದಿಂದ ಸಾರಿಸಿ ಶುದ್ಧಗೊಳಿಸಿ ರಂಗೋಲಿಯನ್ನ ಬಿಡಿಸ್ತಕ್ಕಂಥದ್ದು. ಚಂದದ ರಂಗೋಲಿಗಳನ್ನ ಬಿಡಿಸ್ತಾ ಇದ್ರಂತೆ. ಹಾಗಾದ್ರೆ ಇದು ಎಲ್ಲ ಶುಭ ಸೂಚಕವಾಗಿರ್ತಕ್ಕಂತಹದ್ದು, ಸುಖದಾಯಕವಾಗಿರ್ತಕ್ಕಂತಹದ್ದು. ಇಂತಹ ಭಕ್ತಿಪೂರ್ವಕವಾಗಿ ಹಾಕಿರ್ತಕ್ಕಂತಹ ರಂಗೋಲಿಗೆ ರಂಗ ಒಲಿತಾನೆ. ಇದನ್ನೇ ಜಗನ್ನಾಥದಾಸರು ತಮ್ಮ ರಂಗವಲ್ಲಿಯ ವೈಭವ ಸೇವೆಯಿಂದ ರಂಗೋಲಿದಾಸರೇ ಎಂದು ಪ್ರಸಿದ್ಧರಾಗಿದ್ದಾರೆ. ಅದಕ್ಕೆ ಜಗನ್ನಾಥದಾಸರನ್ನ, ಮಾನವೀಯ ಪ್ರಭುಗಳನ್ನ ರಂಗೋಲಿದಾಸರು ಅಂದ್ರೆ ರಂಗೋಲಿಯ ಮುಖಾಂತರವಾಗಿ ರಂಗನನ್ನೇ ಒಲಿಸಿಕೊಂಡಿರ್ತಕ್ಕಂತಹ ದಾಸರು ಅಂತ. ಇಂದಿಗೂ ಮಾನವಿಯಲ್ಲಿ ಜಗನ್ನಾಥದಾಸರು ಹಾಕಿಕೊಟ್ಟಿರ್ತಕ್ಕಂತಹ ರಂಗೋಲಿ ಗುಡ್ಡ ಎನ್ನುವಂತಹದ್ದೇ ಇದೆ. ಅನೇಕ ರಂಗೋಲಿಗಳನ್ನ ಶ್ರೀಮದ್ ಜಗನ್ನಾಥದಾಸರೇ ಬರೆದಿದ್ದಾರಂತೆ. ಅವರ ಕಾಲದಲ್ಲಿ ಬರೆದಿರ್ತಕ್ಕಂತಹ ರಂಗೋಲಿಗಳು ಇಂದಿಗೂ ಅಜರಾಮರವಾಗಿವೆ. ಮತ್ತೆ ಲಕ್ಷ ರಂಗೋಲೆ ಹಿಡಿತಾರೆ. ಅನೇಕ ಪುರಾಣಗಳಲ್ಲಿ ಅನೇಕ ಉಲ್ಲೇಖ ಇದೆ. ಲಕ್ಷ ರಂಗೋಲೆ, ಚಾತುರ್ಮಾಸದ ರಂಗೋಲೆ, ಅಧಿಕ ಮಾಸದ ರಂಗೋಲೆ, ಈ ತರದ ರಂಗೋಲಿಗಳನ್ನ ರಂಗನ ಒಲುಮೆಗಾಗಿ ಭಗವಂತನನ್ನ ಒಲಿಸಿಕೊಳ್ಳೋಕೆ ಈ ರೀತಿಯಾಗಿರುವಂತಹ ವೃತ ನಿಯಮಾಚರಣೆಗಳು ಇವೆ. ಅನೇಕ ಪುರಾಣಗಳಲ್ಲಿ ರಂಗೋಲಿಯನ್ನ ಬರೆಯತಕ್ಕಂತಹ ವಿಧಾನಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಅನುಸಂಧಾನ ಪೂರ್ವಕವಾಗಿ ಬರೆಯುವುದು ಮುಖ್ಯವಾಗಿದೆ. ಅಂದ್ರೇನೆ ನೋಡಿ, ಇಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ತಮ್ಮ ಅಣುಹರಿಕತಾಮೃತ ಸಾರ, ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಏನೇ ಕೆಲಸ ಕಾರ್ಯಗಳನ್ನ ಮಾಡ್ಲಿ, ಭಗವಂತನ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದು. ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಇರುವಂತಹ ಹಿನ್ನೆಲೆ, ಉದ್ದೇಶವನ್ನ ತಿಳಿದುಕೊಂಡು ಮಾಡಿದಾಗ ಫಲ, ಆ ಮುಷ್ಮಿಕ ಫಲ ಅನ್ನೋದು ನಮಗೆ ಸಿಕ್ಕತ್ತೆ. ನೋಡಿ, ಹೆಣ್ಮಕ್ಳಿಗೆ ಇರ್ತಕ್ಕಂತಹ ಉತ್ತಮವಾದವರ ನಾವು ಇದನ್ನ ನಿತ್ಯವೂ ಮಾಡ್ತಾ ಇದ್ದೇವೆ. ಮನೆಯನ್ನ ಸಾರಿಸೋದು, ರಂಗೋಲಿ ಹಾಕುವುದು, ದೇವರ ಕಟ್ಟೆ ಮೇಲೆ ರಂಗೋಲಿ, ತುಳಸಿ ಮುಂದೆ ರಂಗೋಲಿ, ಇವೆಲ್ಲವನ್ನು ನಾವು ನಿತ್ಯವೂ ಮಾಡ್ತಾ ಇದ್ದೇವೆ. ಆದರೆ ಈ ರೀತಿಯಾಗಿರುವಂತಹ ಅನುಸಂಧಾನ ಪೂರ್ವಕವಾಗಿ ಭಗವಂತ ನೀನು ಒಲಿ, ಇದನ್ನ ನಾವು ಭಗವಂತನಿಗಾಗಿ ಮಾಡ್ತಾ ಇದ್ದೇವೆ. ಸಾರಿಸುವುದು ಭಗವಂತನಿಗೆ ಅಭಿಷೇಕ ಮಾಡಿದ ಹಾಗೆ, ರಂಗೋಲಿ ಬಿಡುವುದು ಪಟ್ಟೆ ಭಗವಂತನಿಗೆ ವಸ್ತ್ರಧಾರಣೆ ಮಾಡಿದ ಹಾಗೆ, ಶಾಲು ಉಡಿಸಿದ ಹಾಗೆ ಅನ್ನುವಂತ ಅನುಸಂಧಾನ ಪೂರ್ವಕವಾಗಿ ಆ ಕೆಲಸವನ್ನ ಮಾಡಿದಾಗ ಅದು ಭಗವಂತನಿಗೆ ಪ್ರೀತಿಯಾಗತ್ತೆ, ಫಲ ದೊರೆಯುತ್ತೆ. ಸರಿ, ಹಾಗಿದ್ರೆ ಇದನ್ನು ತಿಳಿದುಕೊಂಡು ಮಾಡೋಣ ಅಲ್ವಾ? ಎಲ್ಲರಿಗೂ ಧನ್ಯವಾದಗಳು.